ಶ್ರೀನಿವಾಸಪುರ ರಾಜ್ಯದ ಮಾವುನಾಡು ಎಂದೇ ಖ್ಯಾತಿ ಪಡೆದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಈ ಬಾರಿಯ ಮಾವು ಸುಗ್ಗಿ ಆರಂಭಕ್ಕೂ ಮುನ್ನವೇ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ತೀವ್ರ ಬಿಸಿಗಾಳಿ, ಇಳುವರಿ ಕುಸಿತ, ಮಾರುಕಟ್ಟೆ ಅನಿಶ್ಚಿತತೆ, ಪಲ್ಸ್ ಉದ್ಯಮದ ಸಂಕಷ್ಟ ಹಾಗೂ ಪಶ್ಚಿಮ ಏಷ್ಯಾದ ಉದ್ವಿಗ್ನತೆ ಅವು ಸೇರಿ ತಾಲೂಕಿನ ಮಾವು ಆಧಾರಿತ ಆರ್ಥಿಕತೆಯ ಮೇಲೆ ಕತ್ತಲೆ ನೆರಳು ಮೂಡಿಸಿದೆ. ಸಾಮಾನ್ಯವಾಗಿ ಸುಗ್ಗಿ ಸಮಯದಲ್ಲಿ ಚಟುವಟಿಕೆಯಿಂದ ಕಂಗೊಳಿಸುವ ಮಾರುಕಟ್ಟೆ ಪ್ರದೇಶಗಳಲ್ಲಿ ಈ ಬಾರಿ ನಿರೀಕ್ಷೆಯ ಬದಲು ಆತಂಕದ ಮಾತುಗಳೇ ಹೆಚ್ಚು ಕೇಳಿಬರುತ್ತಿವೆ. ಸುಮಾರು 65,000 ಎಕರೆ ವ್ಯಾಪ್ತಿಯ ಮಾವಿನ ತೋಟಗಳು ಶ್ರೀನಿವಾಸಪುರದ ಕೃಷಿ ಜೀವನಾಡಿಯಾಗಿದ್ದು, ಸಾವಿರಾರು ರೈತ ಕುಟುಂಬಗಳು, ಕೂಲಿ ಕಾರ್ಮಿಕರು, ವ್ಯಾಪಾರಸ್ಥರು, ಪ್ಯಾಕಿಂಗ್ ಘಟಕಗಳು ಹಾಗೂ ಪಲ್ಪ್ ಉದ್ಯಮಗಳು ಇದರ ಸುತ್ತಲೇ ಬದುಕು ಕಟ್ಟಿಕೊಂಡಿವೆ. ಈ ವರ್ಷ ಆರಂಭದಲ್ಲಿ ಉತ್ತಮ ಹೂ ಬಿಡುವಿಕೆ ಕಂಡುಬಂದಿದ್ದರಿಂದ ರೈತರಲ್ಲಿ ಉತ್ತಮ ಫಸಲು ನಿರೀಕ್ಷೆ ಮೂಡಿಸಿತ್ತು. ಆದರೆ ಬಳಿಕ ಉಷ್ಣಾಂಶ ಏರಿಕೆ, ತೀವ್ರ ಬಿಸಿಗಾಳಿ ಹಾಗೂ ಅವಕಾಲಿಕ ವಾತಾವರಣದಿಂದ ಹೂ ಸುಡುವುದು, ಕಾಯಿ ಉದುರುವುದು ಹೆಚ್ಚಾಗಿದೆ. ಹಲವು ತೋಟಗಳಲ್ಲಿ ಚಿಗುರು ಒಣಗಿರುವುದು ಕಂಡುಬಂದಿದೆ. ವ್ಯಾಪಾರ ವಲಯದ ಅಂದಾಜಿನ ಪ್ರಕಾರ ಈ ಬಾರಿ ಕೇವಲ ಶೇ. 30ರಷ್ಟೇ ಇಳುವರಿ ದೊರೆಯುವ ಸಾಧ್ಯತೆ ಇದೆ. ಇಳುವರಿ ಕುಸಿತದಿಂದ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯಾಗುವ ನಿರೀಕ್ಷೆ ಇದ್ದರೂ ರಫ್ತು ಕ್ಷೇತ್ರದಲ್ಲಿ ಅನಿಶ್ಚಿತತೆ ರೈತರಲ್ಲಿ ಮತ್ತಷ್ಟು ಆತಂಕ ಹುಟ್ಟಿಸಿದೆ. ವಿಶೇಷವಾಗಿ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಗೆ ಸಾಗುವ ರಫ್ತು ಮೇಲೆ ಜಾಗತಿಕ ಉದ್ವಿಗ್ನತೆ ಪರಿಣಾಮ ಬೀರುವ ಭೀತಿ ಹೆಚ್ಚಾಗಿದೆ. ಅಂತಾರಾಷ್ಟ್ರೀಯ ಸಾಗಣೆ ವೆಚ್ಚ ಏರಿಕೆ ಹಾಗೂ ವಾಣಿಜ್ಯ ವ್ಯತ್ಯಯಗಳು ಸ್ಥಳೀಯ ವ್ಯಾಪಾರಿಗಳಿಗೂ ಸಂಕಷ್ಟ ತಂದೊಡ್ಡಿವೆ. ಮಾವು ಪಲ್ಪ್ ತಯಾರಿಕಾ ಘಟಕಗಳಿಗೂ ಕಚ್ಚಾ ವಸ್ತು ಕೊರತೆ ಎದುರಾಗುವ ಸಾಧ್ಯತೆ ಇದೆ. ಇದರಿಂದ ಕಾರ್ಮಿಕರ ಉದ್ಯೋಗಕ್ಕೂ ಹೊಡೆತ ಬೀಳುವ ಸಾಧ್ಯತೆ ವ್ಯಕ್ತವಾಗಿದೆ. ತೋಟಗಾರಿಕೆ ಇಲಾಖೆ ಪರಿಸ್ಥಿತಿಯನ್ನು ಗಮನಿಸುತ್ತಿದ್ದು, ರೈತರಿಗೆ ತಾಂತ್ರಿಕ ಸಲಹೆ ಹಾಗೂ ಬೆಂಬಲ ನೀಡಲು ಕ್ರಮ ಕೈಗೊಳ್ಳಲಾಗಿದೆ. ರೈತರು ಸರ್ಕಾರ ತಕ್ಷಣ ಮಧ್ಯ ಪ್ರವೇಶ ಮಾಡಿ ಪರಿಹಾರ ಕ್ರಮ, ಬೆಂಬಲ ಬೆಲೆ ಹಾಗೂ ರಫ್ತು ನೆರವು ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇಲ್ಲವಾದರೆ ಈ ಬಾರಿಯ ಮಾವು ಸುಗ್ಗಿ ಶ್ರೀನಿವಾಸಪುರದ ಆರ್ಥಿಕತೆಯ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಓಹ್